ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 31 ಕ್ರಮಬದ್ಧವಾದ ವಿಡಿಯೋಗಳನ್ನು ನೋಡ್ರಿ. ಹೆಂಗೆ ಒಂದು ಸ್ವಲ್ಪ ವಿಶೇಷ ಇರ್ತಾವೆ ಗಣಿತಗಳು. ನೀವು ಮಾಡೋದಾದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಓಕೆ, ಮಾಡೋದಾಯ್ತಾ? ಈಗ ನೋಡ್ರಿ, ನಾ ಹೇಳಾಗ ನೀವು ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ನೀವು ನಾ ತಿಳಿಸಿದ ಮತ್ತೊಂದ್ಸಲ ಸ್ಟಾರ್ಟ್ ಮಾಡಿಬಿಡ್ರಿ. ಮತ್ತೆ ಪ್ರಶ್ನೆ ಬರ್ತದೆ, ಬಿಡಿಸಿ ತೋರಿಸ್ರಿ ಮನ್ಯಾಗ. ತಿಳಿತಲ್ಲ? ಈಗ ನೋಡ್ರಿ, ನಾ ತಿಳಿಸೋದು ನೋಡ್ರಿ. ಒಂದು ಟ್ರಾನ್ಸಿಸ್ಟರ್ ಬೆಲೆ ಅಂದ್ರೆ ಕೊಂಡ ಬೆಲೆ 700 ರೂಪಾಯಿ. ಅದನ್ನು ಶೇಕಡ 10 ಲಾಭಕ್ಕೆ ಮಾರಿದರೆ ಮಾರಿದ ಬೆಲೆಯನ್ನು ಕಂಡುಹಿಡಿಯರಿ. ನೋಡಿ, ಕೊಂಡ ಬೆಲೆ ಬರಬರಿ 700 ರೂಪಾಯಿ. 700 ರೂಪಾಯಿ ಲಾಭ ಅದಲ್ಲ. ಲಾಭ ಬರೋಬರಿ ಎಷ್ಟು? 10%. ಈಗ ನೀವೇನು ಮಾಡಬೇಕು? ಶೇಕಡ ಮಾರಾಟದ ಬೆಲೆ ತೆಗಿಬೇಕು. ಶೇಕಡ ಮಾರಾಟದ ಬೆಲೆ ಬರೋಬರಿ 100 ಪ್ಲಸ್ ಲಾಭ. ಇದು 100, ಇದು ಶೇಕಡ, ಇದೇ ಲಾಭ. 110 ರೂಪಾಯಿ ಆಯ್ತು. 100 ಕೊಂಡ ಬೆಲೆ ಇದ್ದಾಗ 110 ಮಾರಾಟದ ಬೆಲೆ. $700 ಕೊಂಡ ಬೆಲೆ ಇದ್ದಾಗ ಬರೋಬ್ಬರಿ ಎಷ್ಟಿರ್ತದ? 700 ಗುಂಡ್ಲೆ 110 ಸರ್ವಾಸು ಬಾಗ್ಲೆ 100. ಈ ಪೂಜೆ 11 7 70. ಅದರ ಮುಂದೊಂದು 0 ಕೊಟ್ಬಿಡಿ. ಆನ್ಸರ್ ಮಾರಾಟದ ಬೆಲೆ ಬರೋಬ್ಬರಿ 770 ರೂಪಾಯಿ. ಮುಂದಿನ ಲೆಕ್ಕ ವಿಶೇಷ. ಶೇಕಡ ಇಲ್ಲೋ ಹೆಂಗೆ ತಿಳ್ಕೋಬೇಕು, ಭಿನ್ನ ರಾಶಿ ಬಂದಾಗ ಹೆಂಗೆ ತಿಳ್ಕೋಬೇಕು ಅನ್ನೋದು ತೋರಿಸ್ತಾನೆ. ಈಗ ನೀವು ಇಂಥ ಲೆಕ್ಕಗಳನ್ನು ನೋಡ್ಬೇಕಾಗ್ತದೆ. 5ನೇ ಒಂದು ಲಾಭಕ್ಕೆ ಮಾರಿದ್ದಾರೆ ಅಂದ್ರೆ ಇಲ್ಲಿ ಏನು ತಿಳ್ಕೋಬೇಕು? ಭಿನ್ನ ರಾಶಿ ಬಂದವು. ಕೊಂಡ ಬೆಲೆ ಬರೋಬ್ಬರಿ 1500 ರೂಪಾಯಿ. ಲಾಭ ಬರೋಬ್ಬರಿ 1/5. ಈಗ ಮಾರಾಟದ ಬೆಲೆ ತಕ್ಕೋಬೇಕು. ಈಗ ನೀವು ಹೆಂಗೆ ತಕ್ಕೋಬೇಕಂದ್ರೆ ಕೊಂಡ ಬೆಲೆ 1 ಆಗಿರಲಿ. ಯಾಕೆ ಹೇಳ್ರಿ? ಇದು ಭಿನ್ನ ರಾಶಿ ಅದ. ಲಾಭ ಬರೋಬ್ಬರಿ 1/5. ಮಾರಾಟದ ಬೆಲೆ ಬರೋಬ್ಬರಿ 1 ಪ್ಲಸ್ 1/5 ಬರೋಬ್ಬರಿ 1.15. 5 1 6/5 ಮಾರಾಟದ ಬೆಲೆ. 1 ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟಿರ್ತದ? 6/5 ಮಾರಾಟದ ಬೆಲೆ ಇರ್ತದ. 1500 ಕೊಂಡ ಬೆಲೆ ಇದ್ದಾಗ 1500 ಕೊಂಡ ಬೆಲೆ ಇದ್ದಾಗ ಎಷ್ಟಿರ್ತದ ಮಾರಾಟದ ಬೆಲೆ? 1500 ಗುಂಡ್ಲೆ ಮ್ಯಾಲೆ 6 ತೆಳಗೆ 1 ಗುಂಡ್ಲೆ 5. 5 1 5 300 ಬರೋಬ್ಬರಿ 3 1800 ರೂಪಾಯಿ. ಆದರೆ ಉತ್ತರ ಬರೋಬ್ಬರಿ. ಮುಂದೆ ಬರ್ತಾ ನಿಮಗೆ ಸುಮ್ಮನೆ ನೋಡ್ರಿ, ಇಲ್ಲಿ 1800 ರೂಪಾಯಿ. ಈಗ ಇಂಥವು ಬಂದಾಗ ನಾವು ಹೆಂಗೆ ಮಾಡಬೇಕು? ಎಲ್ಲ ರೀತಿಯಿಂದ ಗಣಿತಗಳು ಗುರುತಿರ್ಬೇಕು ನಿಮಗೆ. ಎಲ್ಲ ಭಿನ್ನ ರಾಶಿ ಬಂದಾಗ ಕೊಂಡ ಬೆಲೆ 1 ಆಗಿರಲಿ, ಕೊಂಡ ಬೆಲೆ 1500, ಲಾಭ 1/5, ಕೊಂಡ ಬೆಲೆ 1 ಆಗಿರಲಿ. ಭಿನ್ನ ರಾಶಿ ಬಂತಾರೆ 1 ಅಂತ ತಿಳ್ಕೊರಿ ನೀವು.
ದಶಮಾಂಶ ಬಂದರೂ 1 ಅಂತ ತಿಳ್ಕೊರಿ. ಕೊಂಡ ಬೆಲೆ ಎಷ್ಟದ? 1500 ಅದ. ಲಾಭ ಎಷ್ಟದ? 1/5 ಅದ. 1/5 ಲಾಭ ಅಂದ್ರೆ ನೀವು ಕೊಂಡ ಬೆಲೆ 1 ಆಗಿರಲಿ, ಲಾಭ ಬರೋಬ್ಬರಿ 1/5. ಮಾರಾಟದ ಬೆಲೆದೊಳಗೆ ಕೊಂಡ ಬೆಲೆ 1 ತಿಳ್ಕೊಂಡ್ರೆ ಅದರ ಲಾಭ ಕೂಡಿಸೋರಿ ಏನಾಯ್ತು? 1.15 ಆಯ್ತು. ವಿಷಮ ಭಿನ್ನ ರಾಶಿ ಮಾಡ್ರಿ, 6/5. 1 ಕೊಂಡ ಬೆಲೆ ಇದ್ದಾಗ 6/5 ಮಾರಾಟದ ಬೆಲೆ ಇರ್ತದೆ. 1500 ಕೊಂಡ ಬೆಲೆ ಇದ್ದಾಗ ಎಷ್ಟು ಇರ್ತದೆ? 1500 ಗುಂಡ್ಲೆ 6 ತಳಗ 5 1 5 3 1800 ರೂಪಾಯಿ. ಇದು ಭಿನ್ನ ರಾಶಿ ಅಂದ್ರೆ ಭಿನ್ನ ರಾಶಿ ಒಳಗೆ ಹೆಂಗೆ ಮಾಡ್ಬೇಕು ಅನ್ನೋದು ಕಲಿಬೇಕು ನೀವು. ಅದನ್ನು ತಿಳ್ಕೊರಿ ನೀವು. ಭಿನ್ನ ರಾಶಿ ಒಳಗೆ ಹೆಂಗೆ ಬರಿಬೇಕು? ಭಿನ್ನ ರಾಶಿ ಬಂದಿತ್ತಂದ್ರೆ 1 ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ದಶಮಾಂಶ ಬಂದಿದ್ರೆ 1 ಅಂತ ತಿಳ್ಕೊರಿ. ಶೇಕಡ ಬಂದಿದ್ರೆ 100 ಕೊಂಡ ಬೆಲೆ ಅಂತ ತಿಳ್ಕೊರಿ. ನೀವು ಸರಿಯಾಗಿ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನಾನು ಇದನ್ನು ಶೇಕಡಾದ ಮಾಡಿ ತೋರಿಸ್ಬೋದು, ಬೇಡ. ಭಿನ್ನ ರಾಶಿ ಒಳಗೆ ನಿಮ್ಗೆ ಗುರ್ತಾಗಬೇಕು. ಅದಕ್ಕೆ ನಾ ಭಿನ್ನ ರಾಶಿ ಒಳಗೆ ಹಿಂಗೆ 5ನೇ ಒಂದು ಲಾಭ ಇದ್ದರೆ ಅದರ ಮಾರಾಟದ ಬೆಲೆ ಎಷ್ಟು ಸರಳ. ಇದನ್ನು ನವೋದಯದಾಗ ಹೆಂಗೆ ಹಾಕಬೇಕು, ನವೋದಯದಾಗ ಈ ಗಣಿತ ಹೆಂಗೆ ಹಾಕಬೇಕು ಅನ್ನೋದು ತೋರಿಸ್ತಾನೆ. ಇದು ಎಷ್ಟದ? 1500 ಅದ ಇಲ್ಲ? ಈಗ ನೋಡಿ, ಇದನ್ನು 1/5 ನೀವು ಭಾಗಿಸಿಬಿಡ್ರಿ. ನೋಡಿ, 5 1 5 3 ಇದು ಲಾಭ ಹಾಕ್ತೀವಿ ನೋಡ್ರಿ. 1500 ಪ್ಲಸ್ ಅದು ಲಾಭ ಅದ ಅಂದ್ರೆ 300 ಇದ್ರಾಗ ಕೂಡಿಸ್ಬಿಡ್ರಿ. ನೋಡ್ರಿ 1800 ರೂಪಾಯಿ ಆತ ಇಲ್ಲ? ನಿಮ್ಗೆ ಇಂಥ ಟ್ರಿಕ್ಸ್ಗಳನ್ನು ನಾನು ಟೆಲಿಗ್ರಾಮ್ ಕ್ಲಾಸ್ನೊಳಗೆ ರೆಗ್ಯುಲರ್ ಕ್ಲಾಸ್ನಾಗ ಭಾಳ ಹಾಕಿನಿತ್ತು. ಸುಮ್ಮನೆ ಒಂದೊಂದು ಸಿಂಪಲ್ಲಾಗಿ ತೋರ್ಸೇನೆ ನಾನು. ನೋಡ್ರಿ ಎಷ್ಟು ಸರಳ ಅದ ನೋಡ್ರಿ. ಒಟ್ಟು ಕೊಂಡ ಬೆಲೆಗೆ 1/5 ಭಾಗಿಸಿದ್ರೆ 300 ರೂಪಾಯಿ ಲಾಭ ಬಂತ. ಇದೇ ಕೊಂಡ ಬೆಲೆ, ಅದರ ಲಾಭ ಕೊಡ್ಸಿದ್ರೆ 1800. ಇಷ್ಟೆಲ್ಲ ರೀತಿಗಳನ್ನು ಕಲಿಯೋದ್ರಿಂದ ಮನುಷ್ಯಾಗ ಥಿಂಕಿಂಗ್ ಪವರ್ ಜಾಸ್ತಿ ಬರ್ತವೆ. ಇದು ಟ್ರಿಕ್ಸ್. ವಿಚಾರ ಶಕ್ತಿ ಜಾಸ್ತಿ ಬರ್ತವೆ ಇದರಿಂದ. ಒಂದು ಹೊಸ ಗಣಿತವಂತಂದ್ರೆ ಅದನ್ನ ಮಾಡುವಂಥ ಶಕ್ತಿ ಬ್ರೈನ್ಗೆ ಬರ್ತವೆ. ಇದನ್ನು ನಾವು ತಿಳಿಸೋದರಿಂದ ನಿಮಗೇನಾಗಿಬಿಡ್ತದೆ? ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಣ್ಣ ಹಚ್ಕೊಂಡಾಗ ಆಗ್ತದೆ. ಅದು ತನ್ನ ಮಾತು ಒರಿಜಿನಲ್ ಕಲರೇ. ಇದು ಮರಿಬೋದು, ಆದರೆ ಇದು ಮರಿಯಂಗಿಲ್ಲ. ಇದು ಬಂದರೆ ಇದನ್ನು ನೀವು ಮಾಡ್ಬೋದು, ಆದರೆ ಇದನ್ನು ಕಲ್ತ್ರೆ ಮಾತ್ರ ಬ್ಯೂಟಿ ಪಾರ್ಲರ್. ಬಣ್ಣ ಹಚ್ಕೊಂಡು ಅಷ್ಟೇ ಬೆಳ್ಳಗೆ. ಇದು ನೆನಪು ಹೋಯ್ತು ಮುಗೀತು, ಆದರೆ ಇದು ನೆನಪು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಹೆಂಗೆ ನಾ ಎಷ್ಟು ಚಂದ ತಿಳಿಸೇಳಿ ನಾವು. ಇದನ್ನು ನೋಡ್ಕೊರಿ. ಇಂಥ ಗಣಿತಗಳನ್ನು ಕಲಿಯೋದರಿಂದ ಮನುಷ್ಯಾಗ ಭಾಳ ನಾಲೆಜ್ ಬರ್ತದೆ. ನಾವು ಮೊದಲು ಶಾಣ್ಯರಾಗಬೇಕು ಅನ್ನೋದು ಬೇಕು. ಕಲೀಲಾರ್ದ ಡಿಗ್ರಿ ತೊಗೊಂಡು ಏನು ಮಾಡೋದು? ಒರಿಜಿನಲ್ ಶಾಣ್ಯರಿದ್ದವ್ರು ದೊಡ್ಡ ದೊಡ್ಡ ನೌಕರಿ ಮಾಡ್ತೀರಿ. ನೋಡ್ಬೇಕು, ಪರ್ಸೆಂಟೇಜ್ 600 CET ಒಳಗೆ ಏನೂ ಇರಂಗಿಲ್ಲ, 0 ಬಿದ್ದಿರ್ತಾರೆ. ಅದು ಯಾಕೆ ಬಿದ್ದಿರ್ತಾರೆ ನಿಮ್ಗೆ ಗುರ್ತಿರ್ತಾವೆ. ಎಲ್ಲಿವರೆಗೆ ನೀವು ಪ್ರಾಮಾಣಿಕತನದಿಂದ ಅಭ್ಯಾಸ ಮಾಡೋದಿಲ್ಲ ಅಲ್ಲಿವರೆಗೆ ನೀವು ಇಲ್ಲಿಟ್ರೇಟ್ ಗ್ರ್ಯಾಜುಯೇಟ್. ಸೊ ಡಿಗ್ರಿ ಅವಾಗಿಂದ ನವೋದಯ ಶಾಲೆಗಳು ಈಗ ಹಿಂಗೆ ಹೊಳ್ಳಿ ನೋಡಿದ್ರೆ ಒಂದು ಶಬ್ದ ಹೇಳ್ತಿದ್ದಿಲ್ಲ ಟೀಚರ್ಗಳು. ಅವಾಗ 87ರಾಗ 88ರಾಗ ಅಷ್ಟು ಸ್ಟ್ರಿಕ್ಟ್ ಎಕ್ಸಾಮ್. ಈಗಾದರೂ ಹಂಗೆ ಅದ, ಸೈನಿಕ್ ಸ್ಕೂಲ್ ನವೋದಯದಾಗ ಹಂಗೆ ಅದ. ಆದ್ರೆ ಬುಕ್ಕಿನ ಕ್ವಾಲಿಟಿ ಕಡಿಮೆ ಆಗ್ಯದ ಅಷ್ಟೇ. ಆ ಹಳಿ ಬುಕ್ಕ ಏನಾರ ಅಭ್ಯಾಸ ಮಾಡಿದ್ರೆ ನಿಮ್ಮನ್ನ ಕೈ ಹಿಡಿಯವ್ರೆ ಯಾರೂ ಇಲ್ಲ. ಚೆಂದಂಗೆ ತಿಳ್ಕೊರಿ, ನೋಡ್ರಿ ಹೆಂಗಾಗ್ಯಾವ ಈ ವಿಡಿಯೋಗಳು. ನೋಡ್ರಿ ಸರಿಯಾಗಿ ಕೂತ ನೋಡ್ರಿ. ಗಣಿತ ಎಷ್ಟು ಬರ್ತಾವ ನೀವೇನು ನೋಡಕ್ಕಂತ. ಇಂಥವು ಎಷ್ಟು ಗಣಿತ ಬರ್ತಾವ ನೋಡಕ್ಕಂತ.